ಖ್ಯಾತಿ ಟೀಕೆ ಮಧ್ಯಮಧ್ಯದೊಳಗೂ ಉದಿಸಿ ಬಂದಿರುವುದಿಲ್ಲ. ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಲ್ರಿ ಪಾಂಡೆಯವರು ಬರೆದಿರುವ ಬಾಲಬುದ್ಧಿ ಟೀಕೆ ಸ್ವಾಧ್ಯಾಯ ನಡೆದದ್ದು ಇದೆ. ಮೋಕ್ಷ ಅಧಿಕಾರದ ಪ್ರಥಮ ಮಂಗಲ ಕಲಶಿದೆ. ಕೃತ್ಯ ಪ್ರಜ್ಞಾ ಪುರುಷವು ನಯಂ ಮೋಕ್ಷಂ ಸಾಕ್ಷಾತ್ ಪುರುಷಂ ಫಲಂ ಹೈಕಲೀಯತಂ ಇದಾನೀಮುನ್ನಜ್ಜ ಸಹಜ ಪರಮಾನಂದ ಸರಸಂ ಪರಂ ಪೂರ್ಣಂ ಜ್ಞಾನಂ ಕೃತ ಸಕಲ ಕೃತ್ಯಂ ವಿಜಯತೆ. ಭಾವಾರ್ಥವು ಈ ಪ್ರಕಾರವಿದೆ. ಎರಡನೇ ಭಾವಾರ್ಥ ಇಲ್ಲಿಂದ ಪ್ರಾರಂಭ ಮಾಡಿ ಸಕಲ ಕರ್ಮಕ್ಷಯ ಲಕ್ಷಣ ಮೋಕ್ಷದ ಸ್ವರೂಪವನ್ನು ನಿರೂಪಣೆ ಮಾಡಲಾಗುವುದು. ಮತ್ತೆ ಹೇಗಿದೆ? ಪರಂ ಉತ್ಕೃಷ್ಟವಿದೆ. ಮತ್ತೆ ಹೇಗಿದೆ? ಉಪಲಂಭೈಕನೀಯತಂ ಒಂದು ನಿಶ್ಚಯ ಸ್ವಭಾವಕ್ಕೆ ಪ್ರಾಪ್ತವಾಗಿದೆ. ಒಂದು ಸಲ ಪರ್ಯಾಯದೊಳಗ ಧ್ರುವ ಸ್ವಭಾವದ ಅನುಸಾರ ಪರಿಣಮನ ಪ್ರಾರಂಭ ಆಯಿತು ಅಂತಂದ್ರೆ ಅದರಲ್ಲೇ ಈ ಜೀವ ಇವ ವ್ಯವಹಾರದಿಂದ ಜೀವಿದ್ದಾನೆ ಅನ್ನುವ ರೂಪದ ಪರಿಣಮನ ಯಾವಾಗೂ ಆಗುವುದಿಲ್ಲ. ವ್ಯವಹಾರ ಪೂರ್ಣವಾಗಿ ನಿಶ್ಚಯದ ಪ್ರಾಪ್ತಿ ಆಗ್ತಿದೆ, ಅದರ ನಿಶ್ಚಯ ಯಾವಾಗೂ ಪೂರ್ಣ ಆಗುವುದಿಲ್ಲ. ವ್ಯವಹಾರವೆಂಬ ಹೆಸರ ಬಿಟ್ಟು ಹೋಗೋದಕ್ಕನ ಇದೆ, ಪೂರ್ಣ ಆಗೋದಕ್ಕನ ಇದೆ. ನಿಶ್ಚಯವೆಂಬ ಹೆಸರ ಆದಿ ಅಂತ್ಯದಿಂದ ರಹಿತ ಇದೆ. ಆದ್ರೆ ಅದರದ ಯಾವಾಗ ಅನುಭೂತಿಪೂರ್ವಕ ಪರಿಣಮನ ಆರಂಭ ಆಗ್ತಿದೆಯೋ ಆವಾಗನ ನಿಶ್ಚಯದ ಸಿದ್ಧಿಯಾಗ್ತಿದೆ. ಮತ್ತು ವ್ಯವಹಾರದ ಜನ್ಮ ಕೂಡ ಆವಾಗನ ಆಗ್ತಿದೆ. ಅಲ್ಲಿವರೆಗೆ ಏನಿದೆ ಅದು ವ್ಯವಹಾರನೂ ಕೂಡ ಇಲ್ಲ. ನಿಶ್ಚಯದ ಅಭಾವದೊಳಗೆ ವ್ಯವಹಾರ ಇರುವುದಿಲ್ಲ. ನಿಶ್ಚಯಪೂರ್ವಕ ಉತ್ಪನ್ನವಾಗುವಂಥ ವ್ಯವಹಾರ ನಿಶ್ಚಯದ ಪೂರ್ತಿಯ ಜೊತೆಗೆ ಸಮಾಪ್ತ ಆಗಿ ಹೋಗ್ತಿದೆ. ಅದಕ್ಕೆ ಇಲ್ಲಿ ಹೇಳಿದರು ಹೇಗಿದೆ? ಒಂದು ನಿಶ್ಚಯ ಸ್ವಭಾವಕ್ಕೆ ಪ್ರಾಪ್ತವಾಗಿದೆ. ಏನನ್ನು ಮಾಡುತ್ತಾ ಆತ್ಮನು ಮುಕ್ತನಾಗುತ್ತಾನೆ. ಮೊದಲ ನಿಶ್ಚಯ ಸ್ವಭಾವಕ್ಕೆ ಪ್ರಾಪ್ತ ಆಗ್ತಿದೆ ಜ್ಞಾನ. ಆಮೇಲೆ ಅಂಥ ಜ್ಞಾನದಿಂದ ಅಭಿನ್ನನಾದಂಥ ಆತ್ಮ ಮುಕ್ತ ಆಗ್ತಾನೆ. ನಿಶ್ಚಯದ ಅಭಾವದೊಳಗ ಮೋಕ್ಷದ ಪ್ರಾಪ್ತಿ ಆಗೋದಿಲ್ಲ ಅನ್ನೋದು ಕೂಡ ಇಲ್ಲಿ ಸಿದ್ಧ ಆಯ್ತಾರೆ. ನಿಶ್ಚಯ ಇಲ್ಲ ಅಂತಂದ್ರೆ ಮೋಕ್ಷ ಕನಸಿನ ಗಂಟೆ ಇದೆ. ಇದೇನು ಬರೀ ನಿಶ್ಚಯದ ಕಥನ್ ಇದೆ, ಇದು ಬರೀ ನಿಶ್ಚಯ ಇದೆ, ಇವರು ನಿಶ್ಚಯದವರ ಅನ್ನುವಂಥದ್ದ ಒಂದು ಸಲ ಈ ದೇಶದೊಳಗ ಧ್ವನಿ ಕೇಳಿ ಬರ್ತಿತ್ತು. ಆದರೆ ನಿಶ್ಚಯದ ಅಭಾವದೊಳಗ ವ್ಯವಹಾರದಿಂದೇನು ಮೋಕ್ಷ ಆಗುವುದಿಲ್ಲ. ನಿಶ್ಚಯದ ಅಭಾವದೊಳಗ ವ್ಯವಹಾರ ಇರೋದನ್ನು ಇಲ್ಲ. ಹಾಗಾದ್ರೆ ದುವಿಹಂಪಿ ಮೋಕ್ಷ ಮಗ್ಗೋ ಅಂಥೇಳಿ ಏನು ಹೇಳಿದ್ರು, ಎರಡೂ ಸೇರಿದ್ದು ಯಾವುದಿದೆಯೋ ಅದು ಮೋಕ್ಷದ ಮಾರ್ಗ ಇದೆ. ನಿಶ್ಚಯರಹಿತ ವ್ಯವಹಾರ ಸಂಸಾರ ಇದೆ ರೀ. ನಿಶ್ಚಯದಿಂದ ರಹಿತವಾದಂಥ ರಿಕ್ತವಾದಂಥ ಯಾವ ವ್ಯವಹಾರ ಇದೆ ಅದು ಸಂಸಾರ. ವ್ಯವಹಾರದಿಂದ ಕೂಡಿದ್ದು ಯಾವುದಿದೆಯೋ ಅದು ಮೋಕ್ಷದ ಮಾರ್ಗ ಇದೆ. ವ್ಯವಹಾರದ ಪೂರ್ಣತೆ ಏನಿದೆ ಅದು ಮೋಕ್ಷ. ವ್ಯವಹಾರಕ್ಕೆ ಬೆಲೆನೇ ಇಲ್ಲ, ಹೀಗೆ ಮಾತಿಲ್ಲ. ಆದ್ರೆ
ನಿಶ್ಚಯ ಇಲ್ಲದ ವ್ಯವಹಾರ ಇರೋದನ್ನೇ ಇಲ್ಲ, ಇದು ಸತ್ಯ ಮಾತಿದೆ. ಆ ವ್ಯವಹಾರ ಕೂಡ ನಿಶ್ಚಯದ ಜೊತೆಗಿರುವುದರಿಂದ ಮೋಕ್ಷ ಮಾರ್ಗ ಅನ್ನಿಸ್ಕೊಳ್ತಿದ್ದೀರಿ. ಅದನ್ನ ನಿಶ್ಚಯ ಮೋಕ್ಷ ಮಾರ್ಗಕ್ಕೆ ಅಥವಾ ನಿಜವಾದ ಮೋಕ್ಷ ಮಾರ್ಗಕ್ಕೆ ಯಾವ ಸಹಾಯ ಸಹಕಾರ ಮಾಡುವುದಿಲ್ಲ. ಮಾಡಿದರೆ ಬಾಧೆನೇ ಮಾಡ್ತಿದ್ದೀರಿ, ಸಹಾಯ ಅಂತೂ ಮಾಡುವುದಿಲ್ಲ. ಆದ್ರೆ ಅದರ ಜೊತೆಗೆ ಇರ್ತಿದೆ ಅನ್ನೋದು ಸತ್ಯ ರೀ. ಇರ್ತಿದೆ ಅಂಥೇಳಿ ಆ ನಿಶ್ಚಯದ ಆರೋಪವನ್ನು ಇದರ ಮೇಲೆ ಮಾಡಿ ಇದನ್ನು ಮೋಕ್ಷ ಮಾರ್ಗ ಅಂಥೇಳಿ ಹೇಳ್ತಾರೆ. ಯಾವುದು ವ್ಯವಹಾರ? ಭೇದ ರೂಪದ ರತ್ನತ್ರ ಏನಿದೆ ಅದು ವ್ಯವಹಾರ. ಏನು ಹೇಳ್ತು? ಭೇದ ರೂಪದ ರತ್ನತ್ರ ಏನಿದೆ ಅದು ವ್ಯವಹಾರ. ರತ್ನತ್ರಯ ಮಯನಾದಂಥ ಆತ್ಮನ ಅಭೇದ ಪರಿಣಾಮ ಏನಿದೆ ಅದು ನಿಶ್ಚಯ. ಉಳಿದ ಹಾಗೆ ಶುಭ ಭಾವಕ್ಕೆ ವ್ಯವಹಾರ ಅಂಥೇಳಿ ಅನ್ನೋದ ಅದು ಉಪಚಾರದ ಕಥನ ಇದೆ, ವ್ಯವಹಾರ ಅಲ್ಲದ. ವ್ಯವಹಾರ ಅಭೇದದೊಳಗ ಭೇದ ಮಾಡಿ ಕಥನ ಮಾಡೋದು ಅಥವಾ ಸಾಧನ ಮಾಡೋದು, ಭೇದ ಪೂರ್ವಕ. ಸರಿ, ಅತೀಂದ್ರಿಯ ಆನಂದದ ಪ್ರತ್ಯಕ್ಷ ಅನುಭೂತಿಯಲ್ಲಿ ಇಲ್ಲ, ಅಲ್ಲಿ ತ್ರಿಕಾಲಿ ಜ್ಞಾನದ ಮಹಿಮೆ ಬರ್ತಿದೆ, ಅವಿಚಲ ಶ್ರದ್ಧೆಯ ಮಹಿಮೆ ಬರ್ತಿದೆ, ರಾಗರಹಿತ ವೀತರಾಗ ಭಾವದ ಮಹಿಮೆ ಬರ್ತಿದೆ. ಇದೇನಿದೆ? ವ್ಯವಹಾರ ಮೋಕ್ಷ. ಶುದ್ಧ ಪರ್ಯಾಯಗಳತ್ತ ಭೇದ ರೂಪದ ಮಹಿಮಾ ಬರೋದೇನಿದೆ, ಅಲ್ಲಿ ಶುಭ ಪರಿಣಾಮ ಅತ್ಯಂತ ಗೌಣ ರೂಪದಿಂದ ಇದೆ. ಶುಭ ಪರಿಣಾಮವೇ ಅತ್ಯಂತ ಗೌಣ ರೂಪದಿಂದ ಇರುವುದೊಳಗ ಮನ ವಚ ಕಾಯದ ಪ್ರವೃತ್ತಿ ಯಾವ ರೂಪದಿಂದ ಇದೆ? ಅದು ಬಾಹ್ಯನೇ ಇದೆ. ಅದಕ್ಕೆ ಧರ್ಮಕ್ಕೆ ಯಾವುದೇ ಪ್ರಕಾರದ ಸಂಬಂಧ ಇಲ್ಲ. ಆದ್ರೂ ಕೂಡ ಮನ ವಚನ ಕಾಯದಿಂದ ಯುಕ್ತ ಇರುವಂಥ ಜೀವನ ವೀತರಾಗ ಭಾವವನ್ನು, ನಿರಾಕುಲವಾದಂಥ ಅತೀಂದ್ರಿಯ ಸುಖವನ್ನು ಶಾಶ್ವತವಾಗಿ ಸ್ವಭಾವದಲ್ಲಿ ಸ್ಥಿರಗೊಳ್ಳುವಂಥ ಉದ್ಯಮವನ್ನು ಮಾಡ್ತಾ ಇರ್ತಾನೆ ಅಂಥೇಳಿ ಉಪಚಾರದಿಂದ ದೇಹದ ಕ್ರಿಯೆಯನ್ನು, ಮನಸ್ಸಿನ ವಿಕಲ್ಪವನ್ನು, ವಚನದ ಪ್ರಶಸ್ತವಾದಂಥ ಯಾವ ಉಪದೇಶಾದಿಗಳಿದ್ದಾವೆ ಅವುಗಳನ್ನು ಕೂಡ ಧರ್ಮದ ಶ್ರೇಣಿಯೊಳಗೆ ಹಾಕಿದ್ದೇ ಇದೆ. ಇಲ್ಲೇನು ಹೇಳ್ತಾ ಇದ್ದಾರೆ? ಏನನ್ನು ಮಾಡುತ್ತಾ ಆತ್ಮನು ಮುಕ್ತನಾಗುತ್ತಾನೆ. ಬಂಧ ಪುರುಷವು ದ್ವಿಧಾ ಕೃತ್ಯ, ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮ ರೂಪದ ಉಪಾಧಿಯು. ನೋಡ್ರಿ, ದ್ರವ್ಯಕರ್ಮಂತೂ ಭಿನ್ನ ದ್ರವ್ಯದ ಪುದ್ಗಲದ ರಚನೆ ಇದೆ, ರಜಕಣಗಳ ಕಾರ್ಯ ಇದೆ. ನೋಕರ್ಮ ರೂಪದ ಶರೀರಾದಿಗಳ ಕೂಡ ಸ್ಥೂಲ ರಜಕಣಗಳ ಕಾರ್ಯ ಇದೆ. ಅದರ ಭಾವಕರ್ಮ ಜೀವದ್ದನೇ ಇದೆಯಲ್ಲ, ಭಾವ ಇದೆಯಲ್ಲ. ಅದರ ಮಾತು ಹೀಗಿದೆ ಪ್ರಭು. ಯಾವ ಭಾವಕರ್ಮ ಅರ್ಥಾತ್ ಪ್ರಶಸ್ತ ರಾಗಾದಿ ಪರಿಣಾಮಗಳಿದಾವೆಯೋ ಅದು ಉಪಾಧಿ ಅಲ್ಲ. ನಿಜವಾಗಿ ಉಪಾಧಿ ಯಾವುದ? ಅದರ ಅನುಭವ ಆಗೋದೇನಿದೆ ಅದು ಉಪಾಧಿ. ಆ ಅನುಭವದಿಂದ ಜ್ಞಾನ ಬೇರೆ ಇದೆ. ಆ ಅನುಭವದಿಂದ ಜ್ಞಾನ ಬೇರೆ ಇದೆ ಅಂಥೇಳಿ, ಅಥವಾ ಜ್ಞಾನ ಸ್ವಭಾವಿ ನಾನು ಬೇರೆ ವಸ್ತು ಇದ್ದೇನೆ ಅನ್ನುವಂಥದ್ದ ಯಾವ ಜ್ಞಾನದ ಮೂಲಕನ ನೋಡಲಾಗುತ್ತದೆಯೋ, ಕಾಣಲಾಗುತ್ತದೆಯೋ ಅದನ್ನು ಭೇದ ಜ್ಞಾನ ಅಂತಾರೆ. ಇನ್ನೊಂದ್ಸಲ, ದ್ರವ್ಯಕರ್ಮ ಸೂಕ್ಷ್ಮ ರಜಕಣಗಳಿದ್ದಾವೆ, ನೋಕರ್ಮ ಸ್ಥೂಲ ಪುದ್ಗಲದ ಸ್ಕಂದ ರೂಪದ ಅವಸ್ಥಾ ಇದೆ.
ಆದ್ರೆ ಭಾವಕರ್ಮ ಜೀವದ್ದೇ ವಿಭಾವ ಸ್ವಭಾವ ಇರು ವೇಳೆದೊಳಗೂ ಕೂಡ ಅದು ಈ ಜೀವನಿಗೆ ಉಪಾಧಿ ಇಲ್ಲ. ಆದ್ರೆ ಅದನ್ನು ನಾನೆನ್ನುವ ಅನುಭವ ಅಥವಾ ಸಮ್ಯಕ್ ದೃಷ್ಟಿಗೆ ಅದು ನಾನೆನ್ನುವ ಅನುಭವ ಇರೋದನ್ನೇ ಇಲ್ಲಲ್ಲ. ನಾನೆನ್ನುವ ಅನುಭವ ಇರುವುದಿಲ್ಲ ಅನ್ನೋದನ್ನು ತಾವು ಒಂದು ವೇಳೆ ಒಪ್ಪುತ್ತಿದ್ರಿ ಅಂತಂದ್ರೆ ಇದಕ್ಕೆ ಮುಂದಿನ ಉತ್ತರ ಇದೆ. ಅತೀಂದ್ರಿಯ ನಿರಾಕುಲ ಶಾಂತಿಯೊಳಗೆ ಸ್ವಲ್ಪ ವ್ಯತ್ಯಯ ಇದೆ ಅಲ್ಲ, ಅದು ಉಪಾಧಿ ಇದೆ. ಆ ವ್ಯತ್ಯಯವನ್ನು ಸುಖ ಸ್ವಭಾವದಿಂದ, ನಿತಾಂತ ಸುಖ ಸ್ವಭಾವದಿಂದ ಬೇರೆಯಾಗಿ ಯಾವುದು ನೋಡ್ತಿದೆಯಲ್ಲ ಅಜ್ಞಾನ, ಅದು ಭೇದ ಜ್ಞಾನ. ಅವನು ನೋಡುವಂಥ ಯಾವ ಅದನಲ್ಲ ಅವ ಆತ್ಮ ಅದನ್ರಿ, ಪುರುಷ ಅದನ. ಬಂಧ ಪುರುಷವು ದ್ವಿಧಾ ಕೃತ್ಯ. ಬಂಧ ಮತ್ತು ಆತ್ಮ ಇವು ಎರಡನ್ನೂ ಬೇರೆ ನೋಡ್ರಿ. ನಿಜವಾಗಿ ಇಲ್ಲೇನು ಬಹಳ ಸೂಕ್ಷ್ಮ ಇಲ್ಲ, ಬಸ್ ಉಪಯೋಗವನ್ನು ಅನ್ಯರಿಂದ ಬಿಡಿಸಿ ಇಲ್ಲಿ ಸ್ಥಿರಗೊಳಿಸಿದ್ರೆ ತಿಳಿಯುವಂಥದ್ದು ಇದೆ. ಏನು ರಾಗಿದ್ದ ಮಾತ್ರಕ್ಕೆ ರಾಗದ ಅನುಭವ ಆಗಲೇಬೇಕು ಹೀಗೆ ನಿಯಮ ಇಲ್ಲ. ಇದಕ್ಕಿಂತ ಮೊದಲಿನ ಮಾತ ರಾಗಿದ್ದ ನಂತರ ರಾಗ ನಾನು ಅಂಥೇಳಿ ಅನುಭವ ಮಾಡಬೇಕು ಹೀಗೆ ನಿಯಮ ಇಲ್ಲ. ಎರಡನೆಯದಾಗಿ ರಾಗ ಇದ್ದ ಮಾತ್ರಕ್ಕೆ ರಾಗದ ಅನುಭವ ಆಗಬೇಕು ಹೀಗೆ ಮಾತಿಲ್ಲ. ಆದರೆ ರಾಗದ ಸದ್ಭಾವ ಏನಿದೆ ಅಲ್ಲ, ಅದು ವೀತರಾಗತೆಯೊಳಗೆ ವ್ಯತ್ಯಯವನ್ನು ತಂದೇ ತರ್ತೈತಿ. ರಾಗದ ಅನುಭವ ಮಾಡೋದ ಮತ್ತು ವೀತರಾಗತೆಯೊಳಗೆ ವ್ಯತ್ಯಯ ಬರೋದ, ಈ ಎರಡರಲ್ಲಿ ಏನು ಭೇದ ಇದೆ? ಭೇದ ಇದೆ. ರಾಗದ ಅನುಭವ ಮಾಡುವಂಥ ದುರ್ಬಲ ದಶೆ 4ನೇ 5ನೇ ಗುಣಸ್ಥಾನದ ಇದೆ. ರಾಗದ ಅನುಭವ ಮಾಡದೇ ಇರೋ ವೇಳೆದೊಳಗೂ ಕೂಡ ನಿರಾಕುಲ ಶಾಂತಿಯೊಳಗ ವ್ಯತ್ಯಯ ಬರೋದ ಇದು 7ನೇ ಗುಣಸ್ಥಾನ ಅಥವಾ 6ನೇ ಗುಣಸ್ಥಾನದ ಮಾತಿದೆ. 7ನೇ ಗುಣಸ್ಥಾನದೊಳಗೆ ಅಬುದ್ಧಿಪೂರ್ವಕ ಇದೆ, 6ನೇ ಗುಣಸ್ಥಾನದೊಳಗೆ ಬುದ್ಧಿಪೂರ್ವಕ ಇದೆ. ಏನು ಬುದ್ಧಿಪೂರ್ವಕ? ನಿರಾಕುಲ ಶಾಂತಿಯ ಅನುಭವ ಆಗುವುದಿಲ್ಲ. ಅದಕ್ಕೆ ಹೇಳಿದರು ಸಂಜ್ವಲನ ಕಷಾಯ ಇದೆಯಲ್ಲ, ಅದರ ತೀವ್ರ ಉದಯ ಕೂಡ ವೀತರಾಗ ಭಾವಕ್ಕೆ ಅಡ್ಡಿ ಮಾಡುವುದಿಲ್ಲ, ಬಾಧಕ ಇಲ್ಲ. ವೀತರಾಗತೆಯ ವಿರೋಧಿ ಇಲ್ಲ. ಯಾವುದ? ಸಂಜ್ವಲನ ಕಷಾಯ, ತೀವ್ರ ಕಷಾಯ. ಅಂದ್ರೆ ಇದರ ಅರ್ಥ ಏನಿದೆ ಅಂದ್ರೆ ಸಂಜ್ವಲನದ ತೀವ್ರ ಉದಯ ಇರುವೆಳೆದೊಳಗೂ ಕೂಡ ವೀತರಾಗತೆಯ ಅನುಭವದ ಸಲುವಾಗಿ ಜೀವ ಉದ್ಯಮ ಮಾಡಬಹುದಾಗಿದೆ. 6ನೇ ಗುಣಸ್ಥಾನದೊಳಗ ವಿಕಲ್ಪದ ಸದ್ಭಾವ ಇದೆ, ಸವಿಕಲ್ಪ ದಶ ಇದೆ. ಆ ಸವಿಕಲ್ಪ ದಶೆ ಇರುವ ವೇಳೆದೊಳಗೂ ಕೂಡ ನಿರ್ವಿಕಲ್ಪ ಸ್ವಭಾವದ ಅನುಭವದ ಸಲುವಾಗಿ ಉದ್ಯಮವನ್ನು ಜೀವ ಮಾಡೋ ಸಾಧ್ಯ ಇದೆ ಅಂಥೇಳಿ ಸಂಜ್ವಲನ ಕಷಾಯ ವೀತರಾಗದ ಅವಿರೋಧಿ ಇದೆ ಅಂಥೇಳಿ ಹೇಳಿ. ಎಲ್ಲೆಲ್ಲಿ ಯಾವ್ಯಾವ ಪ್ರಕಾರದಿಂದ ಪುರುಷಾರ್ಥಕ್ಕೆ ಅಥವಾ ಸಾಧನೆಗೆ ವ್ಯತ್ಯಯ ಅಥವಾ ಬಾಧೆ ಇದೆ, ಅದು ಆಯಾ ಪ್ರಕಾರದಿಂದ ತಿಳ್ಕೊಳ್ಳೋದು. ತನ್ನ ಸ್ವರೂಪದ ಪರಿಚಯದಲ್ಲೇ ಯಾವುದ ಬಾಧೆ ಇದೆಯೋ ಅದು ಮಿಥ್ಯಾತ್ವ ಮತ್ತು ಅನಂತಾನುಬಂಧ ಇದೆ. ತನ್ನ ಸ್ವರೂಪದ ಪರಿಚಯ ಪೂರ್ವಕ ಅದರಲ್ಲಿ ಸ್ಥಿರತೆಯೊಳಗೆ ಯಾವುದು ಬಾಧೆ ಮಾಡ್ತಾ ಇದೆಯೋ ಅದು ಅಪ್ರತ್ಯಾಖ್ಯಾನ. ಅಪ್ರತ್ಯಾಖ್ಯಾನ ವರ್ಣ ಹೊರಟು ಹೋದ ನಂತರ ಕೂಡ ಪ್ರತ್ಯಾಖ್ಯಾನದ ಉದಯದೊಳಗ ಜೀವನಿಗೆ ವೀತರಾಗ ಭಾವದ ಅನುಭವದ ಸಲುವಾಗಿ ಉದ್ಯಮವನ್ನು ಮಾಡಲೇಬೇಕಾಗ್ತದೆ.
ಆ ಉದ್ಯಮದೊಳಗ ಅವನು ಸ್ವಯಂ ಯಾವಾಗ ಯಶಸ್ವಿ ಆಗ್ತಾನೆ ಆವಾಗ ಪ್ರತ್ಯಾಖ್ಯಾನ ಕೂಡ ಹೊರಟು ಹೋಗ್ತಿದೆ. ಮುಂದೆ ಸಂಜ್ವಲನದ ಉದಯ ಇರ್ತಿದೆ. ತೀವ್ರ ಇದೆ, ಮಂದ ಇದೆ, ಮಂದತರ ಇದೆ, ಮಂದತಮ ಇದೆ. ಈ 4 ಗುಣಸ್ಥಾನಗಳಲ್ಲಿ ಸಂಜ್ವಲನದ ಕಾರ್ಯ ಇದೆ. 6, 7, 8 ಮತ್ತು 9. ನಿಜವಾಗಿ ಹೇಳಿದರೆ ಶ್ರೇಣಿ ಹಚ್ಚಿದ ನಂತರ ಮಂದ ಉದಯ ಇರ್ತಿದೆ. 6ನೇ ಗುಣಸ್ಥಾನದೊಳಗ ತೀವ್ರ ಉದಯ ಇದೆ. 7ನೇ ಗುಣಸ್ಥಾನದೊಳಗ ಅದರದ ಒಂದು ಪ್ರಕಾರದ ಏನಿದೆ ಅಂತಂದ್ರೆ ಸೈಲೆಂಟ್ ಇದೆ. ಅದೇನು ಕಾರ್ಯ ಮಾಡುವುದಿಲ್ಲ. ಉಪಶಮ ಅಂಥೇಳಿ ಹೇಳಬಹುದು. ಶಾಯಿಕ ಸಮ್ಯಕ್ ದೃಷ್ಟಿ ಇದ್ರೂ ಕೂಡ ಶ್ರೇಣಿಯಲ್ಲಿಯವರೆಗೆ ಹಚ್ಚುವುದಿಲ್ಲ. ಅಲ್ಲಿಯವರೆಗೆ ಅದು ಇದೇ ರೀ. ಯಾವುದ ಸಂಜ್ವಲನದ ಉದಯ ಇದೆ. ಆ ವಿಷಯ ಇಲ್ಲಿ ಯಾವುದರ ಸಲುವಾಗಿ ಹೇಳ್ತು ಅಂತಂದ್ರೆ, ಆತ್ಮ ಮುಕ್ತ ಹೇಗಾಗ್ತಾನೋ ಅಂತಂದ್ರೆ ಅದು ಸ್ಥೂಲ ಇರಲಿ, ಮುಂದೆ ಕ್ರಮದಿಂದ ಸೂಕ್ಷ್ಮ ಇರಲಿ. ಏನ ಅಶುದ್ಧತೆ. ಆ ಅಶುದ್ಧತೆಯನ್ನ ತನ್ನ ಸ್ವಭಾವದಿಂದ ಭಿನ್ನಾಗಿ ಯಾವುದು ತಿಳಿತಿದೆ ಅಲ್ಲ, ಅದು ಭೇದ ಜ್ಞಾನ. ಭೇದ ಜ್ಞಾನ ಸಮ್ಯಕ್ ಜ್ಞಾನಕ್ಕೂ ಕಾರಣ ಇದೆ, ಕೇವಲ ಜ್ಞಾನಕ್ಕೂ ಕಾರಣ ಇದೆ. ಭೇದ ಜ್ಞಾನದಿಂದನ ಸಮ್ಯಕ್ ಜ್ಞಾನದ ಉತ್ಪತ್ತಿ ಆಗ್ತಿದೆ. ಭೇದ ಜ್ಞಾನದಿಂದನ ಕೇವಲ ಜ್ಞಾನದ ಪ್ರಾಪ್ತಿ ಆಗ್ತಿದೆ. ಭೇದ ಜ್ಞಾನದಿಂದನ ಮೋಕ್ಷ ಮಾರ್ಗದ ಆರಂಭ ಆಗ್ತಿದೆ. ಭೇದ ಜ್ಞಾನದಿಂದನ ಸಾಕ್ಷಾತ್ ಮೋಕ್ಷದ ಪ್ರಾಪ್ತಿ ಆಗ್ತಿದೆ. ಹಾಗಾದ್ರೆ ಒಂದು ಉಪಾದೇಯ ಯಾವುದಿದೆ? ಭೇದ ಜ್ಞಾನ. ಮಿಥ್ಯಾತ್ವದ ಅವಸ್ಥೆಯೊಳಗೂ ಕೂಡ ಆಗಮದ ಆಲೋಕದೊಳಗ ಸ್ವಪರಗಳ ಭೇದ ಮಾಡ್ತಾನೆ ಹೋಗ್ತೀವಿ. ಅದಕ್ಕೆ ಏನು ಹೇಳಿತು? ಸಮ್ಯಕ್ ದರ್ಶನಕ್ಕೂ ಕೂಡ ಭೇದ ಜ್ಞಾನದ ಅವಶ್ಯಕ ಇದೆ. ಕೇವಲ ಜ್ಞಾನದ ಪ್ರಾಪ್ತಿಗೆ ಕೂಡ ಭೇದ ಜ್ಞಾನದ ಅವಶ್ಯಕ. ಇಲ್ಲಿ ಬಹಳ ಅದ್ಭುತ ಮಾತು ಹೇಳಿದರು. ಬಂಧ ಪುರುಷವು ದ್ವಿಧಾ ಕೃತ್ಯ. ದ್ರವ್ಯಕರ್ಮ, ಭಾವಕರ್ಮ, ನವಕರ್ಮ ರೂಪದ ಉಪಾಧಿಯು ಮತ್ತು ಶುದ್ಧ ಜೀವದ್ರವ್ಯ. ಆತ್ಮ ಹೇಗೆ ಮುಕ್ತ ಆಗ್ತಾನೆ ಅನ್ನುವ ಪ್ರಶ್ನೆ, ಏನು ಮಾಡ್ತಾ ಆತ್ಮ ಮುಕ್ತ ಆಗ್ತಾನೆ ಅನ್ನುವ ಪ್ರಶ್ನೆ. ಇಲ್ಲಿ ಭೇದ ಯಾವುದರ ಜೊತೆಗೆ ಮಾಡಿದರು? ಬಂಧದ ಭಾವ ಮತ್ತು ಶುದ್ಧ ಜೀವದ್ರವ್ಯ. ಶುದ್ಧ ಜೀವದ್ರವ್ಯ ಹೇಳಿದ್ದಾರೆ. ಮೊನ್ನೆ ಮೇಲಿನ ಜೀವದ್ರವ್ಯಕ್ಕೆ ಸಕಲ ಕರ್ಮಗಳ ಅನ್ನುವಂಥದ್ದು ಇತ್ತಲ್ಲ, ಬಂದಿತ್ತಲ್ಲ, ಆ ವೇಳೆದೊಳಗೂ ಸ್ಪಷ್ಟೀಕರಣ ಮಾಡಿದ್ದಿತ್ತು. ಜೀವದ್ರವ್ಯ, ಆ ಜೀವದ್ರವ್ಯ ಏನಿದೆ ಅಲ್ಲ, ಅದು ತ್ರಿಕಾಲ ನಿರಾವರಣ ಇದೆ. ಅದಕ್ಕೆ ಆವರಣನೂ ಇಲ್ಲ, ಅಶುದ್ಧಿನೂ ಬರುತ್ತಿಲ್ಲ. ನಿಗೋಧದೊಳಗೂ ಕೂಡ ಅನ್ನುವಂಥದ್ದು ಕಥನ ಆ ಸಮಯದೊಳಗೆ ಮಾಡಿದ್ದಿದ್ದಾರೆ. ಹಾಗಾದ್ರೆ ಅಂಥದ್ದು ಯಾವುದಿದೆಯಲ್ಲ, ಜೀವದ್ರವ್ಯ ಮತ್ತು ದ್ರವ್ಯ ಭಾವ ನೋ ಕರ್ಮಗಳದ್ದ ಉಪಾಧಿ, ಇವು ಎರಡರಿಂದ ಭೇದ 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 ಮಾಡ್ತಾ ಏನಾಗ್ತಾನೆ? ಆತ್ಮ ಮುಕ್ತ ಆಗ್ತಾನೆ. ಯಾವ ಶಬ್ದದ ಪ್ರಯೋಗ ಎಲ್ಲಿ ಮಾಡಿದರೆ ಸ್ವಾಭಾವಿಕ ರೂಪದಿಂದ ಮಾಡಿದ್ರೂ ಕೂಡ ಅದರದ ವಿಶೇಷ ಅರ್ಥ ನಾವು ತಿಳ್ಕೊಳ್ಬೇಕಾಗ್ತಿದೆ. ಪ್ರಶ್ನೆಯೊಳಗೆ ಏನಿತ್ತು? ಆತ್ಮ ಏನು ಮಾಡ್ತಾ ಮುಕ್ತ ಆಗ್ತಾನೆ? ಅಲ್ಲಿ ಮುಕ್ತಾಗವ ಆತ್ಮ ಅಲ್ಲಂದ್ರೆ ಭೇದ ಜ್ಞಾನ ಮಾಡೋದಿದೆ ಜೀವ ದ್ರವ್ಯದಿಂದ ಉಪಾಧಿ ಭಾವಗಳಂತ ಮಾಡುವಂಥದ್ದು ಯಾವುದಿದೆಯೋ ಅದು ಶುದ್ಧ ಜ್ಞಾನ ಇದೆ. ಕಾರ್ಯ ಅಲ್ಲಿ ಮೂರದ ವಸ್ತು. ಮುಕ್ತಾದವ ಆತ್ಮ ಅದನ್ರಿ. ಭೇದದ
ಕಾರ್ಯ ಮಾಡೋದು ನಿರಂತರ ದ್ವಿಧಾಕೃತ್ಯ, ಎರಡು ಮಾಡೋದು ಏನಿದೆ ಅದು ಶುದ್ಧ ಜ್ಞಾನ ಇದೆ. ಯಾವುದರಿಂದ ಯಾವುದನ್ನ ಬೇರೆ ಮಾಡೋದಿದೆ ಅಂತಂದ್ರ ದ್ರವ್ಯ ಭಾವ ಅನ್ನೋ ಕರ್ಮ ರೂಪದ ಉಪಾಧಿಯಿಂದ ಶುದ್ಧ ಜೀವ ದ್ರವ್ಯವನ್ನು ಬೇರೆ ಮಾಡೋದು ಇದೆ. ಎಲ್ಲಿ ಮಾಡೋದಿದೆ? ಜ್ಞಾನದೊಳಗೆ ಮಾಡೋದಿದೆ. ಅದ ಬೇರೆನೇ ಇದೆ ರೀ. ಬೇರೆ ಇಲ್ಲದೆ ಹೋದ್ರ ಬೇರೆ ಮಾಡೋದು ಸಾಧ್ಯನೇ ಇಲ್ಲ. ದೃಷ್ಟಿಯೊಳಗೆ ಕೂಡ ಬೇರೆಯಾಗಿ ಕಾಣಿಸ್ಬೇಕಾದ್ರ ಅದು ಬೇರೆನೇ ಇರೋದು ಅನಿವಾರ್ಯ ಇದೆ ರೀ. ಶ್ರದ್ಧೆಯೊಳಗ ಯಾವುದ ಅಭೇದತೆಯ ಅನುಭವ ಆಗ್ತಿದೆಯೋ ಅದು ಅಭೇದನ ಇರೋದು ಅನಿವಾರ್ಯ ಇದೆ ರೀ. ಜ್ಞಾನದೊಳಗ ಯಾವುದರದ ಜೊತೆಗೆ ಭೇದ ಮಾಡೋದಿದೆ ಅದು ಭಿನ್ನನ ಇರೋದು ಅನಿವಾರ್ಯ ಇದೆ. ದೃಷ್ಟಿಯೊಳಗ ಯಾವುದರ ಅಭೇದತೆಯ ಸ್ವೀಕಾರ ಮಾಡೋದಿದೆ ಅದು ಅಭೇದನ ಇರೋದು ಅನಿವಾರ್ಯ ಇದೆ. ಕಥನದೊಳಗ ಅಭೇದದಲ್ಲಿ ಭೇದ ಮಾಡಬಹುದು. ಜ್ಞಾನದ ಮೂಲಕ ಅಭೇದದೊಳಗೆ ಭೇದದಿಂದ ತಿಳ್ಕೊಳ್ಳಬಹುದು. ಆದರೆ ದೃಷ್ಟಿಯೊಳಗ ಅಭೇದವನ್ನೇ ಗ್ರಹಣ ಮಾಡಬೇಕಾಗುವುದು. ಆ ಅಭೇದವನ್ನ ಗ್ರಹಣ ಮಾಡಬೇಕಾದ್ರೆ ಅದು ಮೂಲ ಅಭೇದನೇ ಇದೆ. ಮತ್ತು ಎಲ್ಲಿ ಭೇದ ಮಾಡಿತೋ ಅಲ್ಲಿ ಆ ಭೇದಕ್ಕೆ ಯಾವ ಪ್ರಯೋಜನ ಇದೆಯೋ ಅಲ್ಲಿ ಭೇದ ಮೂಲದೊಳಗಿದೆ. ತಿಳಿತಾ ಇದೆಯಲ್ಲ? ವಸ್ತು ಭೇದಾತ್ಮಕ ಇದೆ. ಶಬ್ದ ಕೇಳಿದ್ದೇವೆ. ಭೇದಾತ್ಮಕ, ನಿತ್ಯಾತ್ಮಕ, ಶುದ್ಧ ರೂಪ. ಅಶುದ್ಧ ಇದೆ ಅಂಥೇಳಿನ ಶುದ್ಧ ಮಾಡಬೇಕಾಗಿದೆ. ಶುದ್ಧ ಇದೆ ಅಂಥೇಳಿನ ಶುದ್ಧ ಆಗ್ತಿದೆ. ತಿಳಿತಾ ಇದೆ ಏನ್ರಿ? ಅಶುದ್ಧ ಇದೆ ಅಂಥೇಳಿನ ಶುದ್ಧ ಮಾಡೋದಿದೆ. ಶುದ್ಧ ಇದೆ ಅಂಥೇಳಿನ ಅದು ಶುದ್ಧ ಆಗ್ತಿದೆ. ಭೇದ ಇದೆ ಅಂಥೇಳಿನ ಭೇದದ ಮೂಲಕ ವಸ್ತುವಿನ ನಿರ್ಣಯ ಮಾಡೋದಿದೆ. ಅಭೇದ ಇದೆ ಅಂಥೇಳಿನ ಅಭೇದ ರೂಪದ ಅನುಭವ ಮಾಡೋದಿದೆ. ಭೇದದ ಮೂಲಕ ಏನಾಗ್ತಿದೆ? ವಸ್ತುವಿನ ನಿರ್ಣಯ ಆಗ್ತಿದೆ. ಅಭೇದ ಇರುವುದರಿಂದನ ಅದರದ ಅತೀಂದ್ರಿಯ ಪರಮಶಾಂತ ಸುಖದ ಅನುಭವ. ಭೇದದೊಳಗೆ ಸುಖ ಇಲ್ಲ, ಭೇದದೊಳಗೆ ಸುಖ ಇಲ್ಲ. ಆದ್ರೆ ಭೇದದ ವಿನಃ ವಸ್ತುವಿನ ನಿರ್ಣಯ ಇಲ್ಲ. ಭೇದ ಮಾಡಲೇ ಇಲ್ಲ ಅಂತಂದ್ರೆ ವಸ್ತುವಿನ ನಿರ್ಣಯ ಇಲ್ಲ. ಆದ್ರೆ ಭೇದದೊಳಗ ನಿರಾಕುಲ ಶಾಂತಿ ಇಲ್ಲ. ಭೇದ ಮಾಡೋದು ಅವಶ್ಯಕ ಇದೆ. ಆದ್ರೆ ಅಭೇದದ ಅನುಭವ ಮಾಡೋದು ಅದಕ್ಕಿಂತಲೂ ಅವಶ್ಯಕ ಇದೆ. ಭೇದ ಮಾಡದ ವಿನಃ ಇವೆಲ್ಲ ಹೆಣದು ಹೋಗಿದಾವಲ್ಲ. ಯಾವ ದ್ರವ್ಯ, ಭಾವನೋ ಕರ್ಮ ಮತ್ತು ಜೀವ ದ್ರವ್ಯ. ಹೌದೇನೇನ್ರಿ? ಒಂದನ್ನು ಬಿಟ್ಟು ಒಂದಿಲ್ರಿ. ಇದೇ ಇಲ್ರಿ. ಭಾವಕರ್ಮನೂ ಜೀವದಿಂದ ಭಿನ್ನ ಇಲ್ಲ. ಗತಿ ಬಿಟ್ಟು ಹೋದ ನಂತರ ಕೂಡ ಈ ದೇಹ ಇಲ್ಲದೆ ಇರುವಳೆದೊಳಗೂ ಕೂಡ ಜೀವ ದೇಹ ಸಹಿತನ ಅದಂತೆ. ಭಾವದೊಳಗೇನು ದ್ರವ್ಯದೊಳಗೆ ಕೂಡ ಹೇಗ ಕಾರ್ಬನ ಶರೀರ ಮತ್ತು ತೈಜಸ ಶರೀರ ಇದೆ ಅಲ್ಲ. ಶರೀರ ಇದದವು. ಈ ಔದಾರಿಕ ಶರೀರವನ್ನು ಬಿಟ್ಟ ಜೀವ ಇನ್ನೊಂದು ಗತಿಗೆ ಹೋಗ್ತಾನಲ್ಲ, ಆವಾಗ ಶರೀರ ಇದೆ, ಅದ ನೋ ಕರ್ಮ ಇದೆ ರೀ. ಯಾವುದದ? ತೈಜಸ ಮತ್ತು ಕಾರ್ಬನ ಶರೀರ. ಅದ್ಭುತ ಇದೆ ರೀ. ಭೇದ ಮಾಡದ ವಿನಃ ವಸ್ತುವಿನ ನಿರ್ಣಯ ಆಗುವುದಿಲ್ಲ. ಭೇದ ಮಾಡೋದ ಅಭೇದದ ಅನುಭೂತಿಯ ಸಲುವಾಗಿಯೇ ಇದೆ ರೀ. ಮತ್ತೇನು ಕೆಲಸ ಇಲ್ಲ ಅಂಥೇಳಿ ಭೇದ ಮಾಡಲಿಲ್ಲ. ಎರಡರದ್ದು ಪ್ರಯೋಜನ ತಿಳ್ಕೊಳ್ಳೋದು. ಭೇದಾಭೇದ ಹೇಳ್ತಾರ. ಭೇದ ಯಾವುದರ ಸಲುವಾಗಿ? ವಸ್ತುವಿನ ನಿರ್ಣಯದ ಸಲುವಾಗಿ. ಅಭೇದ ಯಾವುದರ ಸಲುವಾಗಿ? ನಿರಾಕುಲ ಶಾಂತಿಯ ಅನುಭವ. ಇಲ್ಲಿ ಏನು ಮಾಡುತ್ತಾ ಆತ್ಮನು ಮುಕ್ತನಾಗುತ್ತಾನೆ.
ಆತ್ಮ ಅಂದ್ರೆ ಏನು? ತಾನು ಏನು ಮಾಡ್ತಾ ಮುಕ್ತ ಆಗ್ತಾನೆ. ಅರೆ ಮುಕ್ತ ಆಗವ ಆತ್ಮ ರೀ. ತ್ರಿಕಾಲ ಮುಕ್ತ ಇರೋದು ಜೀವದ್ರವ್ಯ ರೀ. ದ್ರವ್ಯ ಆಗಿದೆ, ಗುಣ ಪರ್ಯಾಯಗಳ ಸಮೂಹ ಇದೆ. ತ್ರಿಕಾಲ ಮುಕ್ತ ಇದೆ ರೀ. ಪರ್ಯಾಯ ಯಾವುದರಿಂದ ಬಂಧಿತ ಆಗಿದೆ ಹೇಳ್ರಿ? ಜೀವದ್ರವ್ಯದ ಪರ್ಯಾಯ. ಜೀವದ್ರವ್ಯದ ಸಮಯ ಸಮಯಕ್ಕೆ ಆಗುವಂತ ಶ್ರದ್ಧಾ, ಜ್ಞಾನ, ರಾಗದ ಅನುಭವ ಯಾವುದರ ಜೊತೆಗೆ ಅದು ಏಕಿದೆ ಹೇಳ್ರಿ? ಅನುಭವ ಹೇಗೆ ಮಾಡ್ತಿದೆ? ಭಿನ್ನಿದ್ದುಕೊಂಡು ಮಾಡ್ತಿದ್ದೀರಿ. ಯಾವ ಪ್ರಕಾರ? ಕನ್ನಡಿ ಪದಾರ್ಥದಿಂದ ಭಿನ್ನಿದ್ದುಕೊಂಡು ಪದಾರ್ಥವನ್ನ ಪ್ರತಿಬಿಂಬಿತ ಮಾಡ್ತಿದೆಯೋ ಅದೇ ಪ್ರಕಾರ ರೂಪಿ ಜೀವ ರೂಪಿ ದ್ರವ್ಯದ ಯಾವ ಗುಣವನ್ನು ದ್ರವ್ಯವನ್ನು ಇಲ್ಲ, ದ್ರವ್ಯದ ಯಾವುದೇ ಗುಣವನ್ನೇ ಇಲ್ಲ. ಏನ ಸ್ಪರ್ಶ ಮಾಡುವುದಿಲ್ಲ, ಅದರ ಜೊತೆಗೆ ಏಕಾಗುವುದಿಲ್ಲ. ಆದರೆ ಅದನ್ನ ತಿಳಿತಾನೆ. ಹೇಗೆ ತಿಳಿತಾನೆ? ಹೇಗೆ ತಿಳಿತಾನೆ? ತನ್ಮಯದ ಅನುಭವ ಪೂರ್ವಕ ತಿಳಿತಾನೆ. ಆಗುವುದಿಲ್ಲ ತನ್ಮಯ, ಆದರೆ ತನ್ಮಯತೆಯ ಅನುಭವ ಪೂರ್ವಕ ತಿಳಿತಾನೆ. ಆಗುವುದಿಲ್ಲ ಮತ್ತೆ ಹೇಗೆ ತಿಳಿತಾನು? ಆಗುವುದಿಲ್ಲ ಈ ಮಾತ ಜೀವದ್ರವ್ಯದ ಅಪೇಕ್ಷಾದಿಂದ ಸತ್ಯ ಇದೆ. ತನ್ಮಯತೆಯಿಂದ ತಿಳಿತಾನೆ ಅನ್ನೋದ ಅಶುದ್ಧ ಜ್ಞಾನದ ಅಪೇಕ್ಷಾದಿಂದ ಸತ್ಯ. ಇಲ್ಲಿ ಶುದ್ಧ ಜ್ಞಾನದಿಂದ ಭಿನ್ನ ಮಾಡೋದಿದೆ. ಭೇದ ದ್ವಿಧಾ ಕೃತ್ಯ. ಬಂಧ ಪುರುಷವು ದ್ವಿಧಾ. ಪುರುಷ ಅರ್ಥಾತ್ ಜೀವದ್ರವ್ಯ, ಬಂಧ ಅರ್ಥಾತ್ ದ್ರವ್ಯ ಕರ್ಮ, ಭಾವಕರ್ಮ, ನವಕರ್ಮದ ಉಪಾಧಿ. ಉಪಾಧಿ ಭಾವಕರ್ಮ ಇರುವುದರಿಂದ ಅವನಿಗೆ ದುಃಖ ಇಲ್ಲ. ಆ ಭಾವ ಕರ್ಮದ ಜೊತೆಗೆ ಅವನದ ಎಷ್ಟು ಅಂಶದಿಂದ ತನ್ಮಯತೆ ಇದೆಯೋ, ತೀವ್ರ ಅಥವಾ ಮಂದ ಎಷ್ಟು ಅಭೇದತೆಯ ಅನುಭವ ಇದೆಯೋ, ಭಾವಕರ್ಮದ ಜೊತೆಗೆ ಮಾತ್ರ ಅಲ್ಲ, ನೋಕರ್ಮದ ಜೊತೆಗೆ ಕೂಡ ಅಭೇದತೆಯ ಅನುಭವ ಇದೆ. ಅದನ್ನು ಹೇಯ ಮಾಡೋದಿದೆ? ಯಾವುದನ್ನ? ಅಭೇದತೆಯ ಅನುಭವವನ್ನರೆ. ಜೀವ ದ್ರವ್ಯದಿಂದ ದ್ರವ್ಯ ಕರ್ಮ, ಭಾವಕರ್ಮ, ನವಕರ್ಮದ ಕಾರಣದಿಂದ ಯಾವ ಇವನಿಗೆ ನಿರಾಕುಲ ಶಾಂತಿಯ ಅನುಭವದೊಳಗ ವ್ಯತ್ಯಯ ಬರ್ತಾ ಇದೆ ಅಲ್ಲ, ಅದನ್ನು ಅಭಾವ ಮಾಡೋದಿದೆ, ಭೇದ ಮಾಡೋದಿದೆ. ಅಭಾವ ಯಾವುದಕ್ಕಂತಾರೋ? ಭಿನ್ನ ತಿಳಿಯೋದಕ್ಕ ಅಭಾವ ಅಂತಾರೆ. ಭಿನ್ನ ತಿಳಿಯೋದಕ್ಕನ ಅಭಾವ ಅಂತಾರೆ. ಮತ್ತು ಭಿನ್ನ ಯಾವುದು ತಿಳಿತಿದೆ? ಯಾವುದು ಶುದ್ಧ ಜ್ಞಾನ ಇದೆಯೋ ಅದುವೇ ತಿಳಿತಿದೆ. ಅಶುದ್ಧ ಜ್ಞಾನ ಯಾವುದಕ್ಕಂತಾರೋ? ಯಾವುದು ಭಿನ್ನ ಇರುವ ವೇಳೆದೊಳಗೆ ಕೂಡ ಅದರ ಜೊತೆಗೆ ಏಕತ್ವದ ಅನುಭವ ಮಾಡ್ತಿದೆಯೋ ಅದು ಅಶುದ್ಧ. ಹಾಗಾದ್ರೆ ಆತ್ಮ ಮುಕ್ತ ಆಗೋದಿದೆ, ತಾನು ಮುಕ್ತ ಆಗೋದಿದೆ. ಅದರ ಸಲುವಾಗಿ ಏನು ಮಾಡೋದಿದೆ? ದ್ವಿಧಾ ಕೃತ್ಯ. ಎರಡು ಅದಾವು, ಅವು ಎರಡು ಮಾಡೋದಿದೆ. ಎರಡು ಮಾಡೋದಿದೆ ಎಲ್ಲಿ? ಜ್ಞಾನದೊಳಗ. ಮಾಡೋದಂದ್ರೆ ತಿಳಿಯೋದ್ರಿ. ಜ್ಞಾನ ಏನು ಮಾಡ್ತಿದೆ? ತಿಳಿತಿದೆ. ಹಾಗಾದ್ರೆ ಮಾಡೋದು, ಎರಡು ಮಾಡೋದು ಅರ್ಥಾತ್ ಎರಡು ತಿಳಿಯೋದಿದೆ. ಯಾವ ಎರಡ? ಒಂದು ದ್ರವ್ಯಕರ್ಮ, ಭಾವಕರ್ಮ, ನವಕರ್ಮದ ಉಪಾಧಿ. ಅವು ಮೂರಲ್ಲ, ಅದು ಒಂದೇ ರೀ. ದ್ರವ್ಯಕರ್ಮ, ನವಕರ್ಮ, ಭಾವಕರ್ಮದ ಉಪಾಧಿ. ಇನ್ನೊಂದು ಶುದ್ಧ ಜೀವದ್ರವ್ಯ. ಉಪಾಧಿ ಎಲ್ಲಿದೆ? ಆ ಜೀವದ್ರವ್ಯದ ಪರ್ಯಾಯದೊಳಗೆ ಇರುವ ವೇಳೆದೊಳಗೂ ಕೂಡ ಪರ್ಯಾಯ ಆ ಉಪಾಧಿ ರೂಪ ಆಯ್ಕೆ ಹೋಗ್ತದೆ. ಬಹಳ ಅದ್ಭುತ ಮಾತಿದೆ. ಒಂದು ಸಮಯವರ್ತಿ ಪರ್ಯಾಯ, ಒಂದು ಸ್ವಲ್ಪ ವಸ್ತುವಿನ ಸಮೀಪ ಹೋಗುವ ಪ್ರಯತ್ನ ಮಾಡೋದು. ಅರೂಪಿ, ಅಸಂಖ್ಯ ಪ್ರದೇಶಿ,
ಅನಂತ ಗುಣಗಳ ಅಭೇದ ಪಿಂಡ ರೂಪದ ಯಾವ ಜೀವದ್ರವ್ಯ ಇದೆಯೋ ಆ ಜೀವದ್ರವ್ಯದ ಒಂದು ಸಮಯದ ವ್ಯಕ್ತ ಪರ್ಯಾಯ. ಆ ಪರ್ಯಾಯದೊಳಗ ಮೊನ್ನೆನೂ ಬಂದದ್ದಿತ್ತು ವಿಷಯ. ಭಾವ ಕಲಂಕದ ಪ್ರಚುರತೆಯಂಥ ಅವಸ್ಥೆ ಇದ್ರೂ ಕೂಡ ಭಾವ ಕಲಂಕದ ಪ್ರಚುರತೆಯಂಥ ಅವಸ್ಥೆ ಆ ಪರ್ಯಾಯ ಆ ಅವಸ್ಥಾರೂಪ ಆಗಿದ್ರೂ ಕೂಡ ಅದರೊಳಗೆ ಚೈತನ್ಯದ ಅಭಾವ ಆಗಿಲ್ಲ. ಇಲ್ಲ, ಆ ವೇಳೆಗೆ ಭೇದಜ್ಞಾನ ಇಲ್ಲ. ಭೇದಜ್ಞಾನ ಇಲ್ಲ ಈ ಮಾತು ಸತ್ಯ ಇದ್ರೂ ಅದು ಯಾವುದು ಭಾವ ಕಲಂಕದ ಪ್ರಚುರತೆಯ ಮೂಲಕ ದಬ್ಬಿ ಹೋಗಿದೆ ಅಲ್ಲ, ದಬ್ಬಿ ಹೋಗಿದೆ. ಅದರೊಳಗೆ ಏನೂ ಸಾಮರ್ಥ್ಯ ಇಲ್ಲ. ಆದರೆ ಏನೂ ಸಾಮರ್ಥ್ಯ ಇಲ್ಲದೆ ಇರುವೆಳೆದೊಳಗೂ ಕೂಡ ಚೈತನ್ಯದ ಒಂದು ಸಾಮರ್ಥ್ಯದಿಂದನೇ ಭಾವಕಲಂಕದಿಂದ ಏನು ಮೇಲೆ ಬರಲಿಲ್ಲರಿ. ಅದ ತನ್ನ ಚೈತನ್ಯ ಸಾಮರ್ಥ್ಯದಿಂದ ಮೇಲೆ ಭೇದಜ್ಞಾನ ಅವಸ್ಥೆ ಕೆಳಗಿಂದ ಬಿಟ್ಟು ಹೋಗಿ ಮೇಲಿಂದ ಬರಬೇಕಾದ್ರೆ ಭೇದಜ್ಞಾನ ಬೇಕಿಲ್ಲ. ಇನ್ನೊಂದು ಸಲ ಕೆಳಗಿನ ಮೆಟ್ಟಿಲಿನಿಂದ ಕೆಳಗಿನ ಅವಸ್ಥೆಯಿಂದ ಹೀನ ಅವಸ್ಥೆಯಿಂದ ಮೇಲ್ತರಗತಿಯ ಅವಸ್ಥೆಗೆ ಬರಬೇಕಾದ್ರೆ ಭೇದಜ್ಞಾನದ ಅವಶ್ಯಕತೆ ಇಲ್ಲ. ಭೇದಜ್ಞಾನದ ಅವಶ್ಯಕತೆ ಇಲ್ಲದಿದ್ರೂ ಕೂಡ ಕಾರ್ಯ ಚೈತನ್ಯ ಸಾಮರ್ಥ್ಯದ ಆದಾಗನ ಮೇಲೆ ಬರ್ತಿದೆ. ಏಕೇಂದ್ರಿಯ ಇದ್ದದ್ದ ನಿಗೋದಿ ಇದ್ದದ್ದ ಸ್ಥಾವರ ಅವಸ್ಥೆಗೆ ಪ್ರಾಪ್ತ ಆಗೋದ, ಸ್ಥಾವರ ಇದ್ದದ್ದು ತ್ರಸ ಅವಸ್ಥೆಗೆ ಪ್ರಾಪ್ತ ಆಗೋದ. ಇಲ್ಲಿ ಭೇದಜ್ಞಾನ ಬೇಕಿಲ್ಲ. ಭೇದಜ್ಞಾನ ಇಲ್ಲದಿದ್ರೂ ಕೂಡ ಚೈತನ್ಯದ ಸಾಮರ್ಥ್ಯದಿಂದ ಮೇಲೆ ಬರ್ತಿದೆ. ಇದರದ ವಿಶೇಷ ಚಿಂತನ ಆಗ್ಲಿಕ್ಕೆ ಬೇಕು ತಮ್ಮಲ್ಲಿ. ಮೇಲೆ ಬರುವ ಸಲುವಾಗಿ ಇನ್ನೊಂದು ಮಾತು ಸ್ಪಷ್ಟೀಕರಣ. ಮೇಲೆ ಬರುವ ಸಲುವಾಗಿ ಭೇದಜ್ಞಾನ ಬೇಕಿಲ್ಲ. ಆದರೆ ಮೇಲೆ ಬರುವ ಸಲುವಾಗಿ ಪರಿಣಾಮದೊಳಗಿನ ತೀವ್ರತೆ ಮಂದಾಗೋದು ಅವಶ್ಯಕ. ಪರಿಣಾಮದೊಳಗೆ ಯಾವ ತೀವ್ರತೆ ಇತ್ತಲ್ಲ ಅದು ಮಂದಾಗೋದು ಅವಶ್ಯಕ ಇದೆ. ಅದು ಯಾವುದರಿಂದ ಆಯಿತು? ಸದ್ಭೂತ ವ್ಯವಸ್ಥೆ ಅವಸ್ಥೆಯಿಂದ ಆಯಿತು. ಲಕ್ಷಣ ಯಾವ ಅವಸ್ಥೆಯ ಸದ್ಭಾವ ಇದೆಯೋ ಸದ್ಭೂತ ಅವಸ್ಥೆಯಿಂದಾಯಿತೋ, ಸಂಯೋಗದಿಂದಾಯಿತೋ, ಅಥವಾ ಆ ತ್ರಿಕಾಲಿ ಚೈತನ್ಯ ಸಾಮರ್ಥ್ಯದಿಂದ. ಈಗ ಅಲ್ಲೇದ ವಿಚಾರ ಮಾಡೋದಕ್ಕಿಂತ ಅಲ್ಲೇದ ತಿಳಿಬೇಕಾದ್ರೆ ಇಲ್ಲಿ ನಾವು ಇದ್ದಂಥ ಭೂಮಿಕೆಂದು ವಿಚಾರ ಮಾಡೋದು. ಸಂಯೋಗದಿಂದ ನಮ್ಮ ಭಾವದೊಳಗ ಯಾವ ಅಶುದ್ಧಿ ಇದೆ ಅದು ಕಮ್ಮಿ ಆಗ್ತಿದೆಯೋ, ಅಥವಾ ಯಾವುದು ವರ್ತಮಾನದೊಳಗೆ ಅಶುದ್ಧ ಭಾವ ಇದೆಯಲ್ಲ, ಎರಡು ಮಾತಾದವ್ರಿ. ಒಂದು ಸಂಯೋಗದಿಂದ ಭಾವದೊಳಗಿನ ಅಶುದ್ಧಿ ಕಮ್ಮಿ ಆಗುವುದಿಲ್ಲ. ಒಂದು ಸದ್ಭೂತ ಯಾವ ಅಶುದ್ಧ ಭಾವ ಇದೆಯೋ ಅದು ಭವಿಷ್ಯದ ಮಂದ ಅಶುದ್ಧ ರೂಪದ ಭಾವಕ್ಕೆ ಕಾರಣ ಆಗುವುದಿಲ್ಲ. ಹಾಗಾಗೋದ್ರೆ ಈಗ ತೀವ್ರ ಅಶುದ್ಧಿ ಇದೆಯಲ್ಲ, ನನ್ನಲ್ಲೇ ಅಶುದ್ಧ ಭಾವ ಇದೆ, ಸಮುದಾಯಲಾಗ್ಲೇನೆ ಅಶುದ್ಧ ಭಾವ ಇದೆ. ಆ ಸದ್ಭೂತ ಅಶುದ್ಧ ಭಾವ ಈಗ ಇರುವಂಥ ಸದ್ಭಾವ, ಸದ್ಭಾವ ಅರ್ಥಾತ್ ವಿದ್ಯಮಾನ ಇದೆಯಲ್ಲ ಭಾವ, ಎಂಥದ್ದಿದೆ? ಅಶುದ್ಧ ಇದೆ. ಆ ಅಶುದ್ಧ ಭಾವದಿಂದ ಅಶುದ್ಧ ಭಾವ ಕಮ್ಮಿ ರೂಪದ ಭಾವ ಆಗ್ತಿದೆ ಇನ್ನೊಂದ, ಅದರಿಂದ ಇಲ್ಲ, ಆಗೋದಿಲ್ಲ. ಅದರ ಭಾವಂತೂ ಆಗ್ತಿದೆಯಲ್ಲ, ಏನಾಗ್ತಿದೆ? ತೀವ್ರ ಇದ್ದದ್ದು ಮಂದ ರೂಪದ ಭಾವ ಆಗ್ತಿದೆ, ಪಾಪ ರೂಪ ಇದ್ದದ್ದ ಪುಣ್ಯಮಯ ರೂಪ ಭಾವ ಆಗ್ತಿದೆ. ಯಾವುದರಿಂದ ಆಗ್ತಿದೆ? ಅದರ ನಿರ್ಣಯ ನಾವು ನಮ್ಮಲ್ಲೇ ಮಾಡಿ ನೋಡೋದ್ರಿ.
ಆಗಮದಿಂದ ಓದಿ ಪರಿಭಾಷೆ ನೋಡಿ ಉದಾಹರಣೆಗೆ ಇನ್ನೊಬ್ಬ ಮಹಾಪುರುಷನನ್ನು ಇಟ್ಕೊಂಡ ನೋಡುವುದಿಲ್ಲ, ನಮ್ಮ ಅಂತರಂಗದೊಳಗೆ ನೋಡೋದು. ಶುಭ ಅಶುಭ ಭಾವಗಳ ಆಗ್ತಾ ಇದಾವೇನೆಲ್ಲ. ಹಾಗಾದ್ರೆ ಯಾವ ಅಶುಭ ಭಾವ ಇದೆಯಲ್ಲ ಪ್ರತ್ಯಕ್ಷ ನಮಗೆ ತಿಳಿದು ಬರುವಂಥದ್ದು. ಆ ಅಶುಭ ಭಾವ ಬಿಟ್ಟು ಹೋಗಿ ಶುಭ ಭಾವ ಆಗ್ತಿದೆ ಏನಿಲ್ರಿ, ಅಲ್ಲಿ ಸದಾ ಅಶುಭನ ಇರ್ತಿದೆ, ಶುಭ ಭಾವ ಆಗ್ತಿದೆ. ಹಾಗಾದ್ರೆ ಆ ಇದ್ದಂಥ ಅಶುಭ ಭಾವದಿಂದ ಶುಭ ಭಾವದ ಉತ್ಪತ್ತಿ ಆಯ್ತೇನ? ಇಲ್ಲ. ಮತ್ತು ಆ ಅಶುಭ ಭಾವಕ್ಕೆ ಯಾವುದ ಸಂಯೋಗ ಇತ್ತು, ಆ ಸಂಯೋಗದಿಂದ ಮುಂದಿನ ಭಾವ ಶುಭ ಆಯ್ತೇನ? ಅಂದ್ರೆ ಇದರಿಂದ ಎರಡು ಸಿದ್ಧಾಂತ ಇಲ್ಲಿ ಹೊರಡ್ತವೆ, ಪ್ರಗಟ ಆಗ್ತವೆ. ಏನ? ಪರ್ಯಾಯ, ಪ್ರತಿ ಸಮಯದ ಪರ್ಯಾಯ ತನ್ನ ಷಟ್ಕಾರಕದಿಂದ ಪ್ರಗಟ ಆಗ್ತಿದೆ, ಇನ್ನೊಂದು ಯಾವುದರದ್ದು ಅದಕ್ಕೆ ಆಧಾರ ಇಲ್ಲ. ಇದು ಒಂದು ಸಿದ್ಧಾಂತ. ಎರಡನೇ ಸಿದ್ಧಾಂತ ಇದೆ, ಭಾವದೊಳಗೆ ಉತ್ತರೋತ್ತರ ಮಂದತೆ ಅಥವಾ ಶುಭ ಬರೋದ, ಇದು ಚೈತನ್ಯ ಸ್ವಭಾವದಿಂದ ಆಗ್ತಿದೆಯೇ ವಿನಃ ಸಂಯೋಗ ಅಥವಾ ವರ್ತಮಾನ ಅಶುದ್ಧ ಭಾವದಿಂದ ಆಗುವುದಿಲ್ಲ. ಶುಭ ಭಾವ ಯಾವ ಪ್ರಕಾರ ನೋಡ್ರಿ, ಒಂದು ವೇಳೆ ಅಶುಭ ಭಾವದ ಕಾರಣದಿಂದ, ಸಂಯೋಗದ ಕಾರಣದಿಂದಂತೂ ಇಲ್ಲ, ಅದರ ಚರ್ಚೆ ಅಧಿಕ ಬೇಡ. ವರ್ತಮಾನದ ಅಶುಭ ಭಾವದ ಕಾರಣದಿಂದ ಶುಭ ಭಾವ ಆಗ್ತಿದೆ ಅನ್ಬೇಕಾದ್ರೆ ಶುಭ ಭಾವದ ಕಾರಣದಿಂದ ಅಶುಭ ಭಾವ ಆಗ್ಬೇಕ್ರೆ. ಹಾಗೆ ಆಗತಾನೇ ಇರ್ತವೆ, ಆದ್ರೆ ಒಂದರ ಕಾರಣದಿಂದ ಒಂದು ಆಗೋದಿಲ್ಲ. ಶುಭ ಭಾವ ಇದ್ದದ್ದು ಬಿಟ್ಟು ಹೋಗಿ ಅಶುಭ ಭಾವ ಬರ್ತಿದೆಯಲ್ಲ, ಯಾಗ ಆ ಶುಭ ಭಾವ ಅಶುಭ ಭಾವವನ್ನು ಮಾಡುವುದಿಲ್ಲ. ಇದ್ದಂಥ ಶುಭ ಭಾವ ಬರಬೇಕಾದಂಥ ಭಾವವನ್ನು ಅಶುಭ ಮಾಡುವುದಿಲ್ಲ. ಆದ್ರೆ ಬರಬೇಕಾದಂಥ ಭಾವ ಈ ಶುಭ ಭಾವದ ಕಡೆ ನೋಡೋದನ್ನೇ ಇಲ್ಲ. ಇದರಿಂದ ನಿರಪೇಕ್ಷ ಇದ್ದ ಕಾರಣ ಅದು ತನ್ನ ಯೋಗ್ಯತೆಯಿಂದ ತಾನು ಅಶುಭ ರೂಪದಿಂದ ಪ್ರಕಟ ಆಗ್ತದೆ. ಇಲ್ಲಿ ಹೇಳುವ ತಾತ್ಪರ್ಯ ಇಷ್ಟ ಇದೆ. ಅರೆ, ಜೀವದ ಯಾವ ಅವಸ್ಥೆಯೊಳಗ, ಯಾವುದೇ ಸಂಯೋಗದೊಳಗ ಭಾವದ ಪರಿವರ್ತನೆ ಏನಾಗ್ತಿದೆಯಲ್ಲ, ಅದು ಒಂದು ಚೈತನ್ಯ ಸಾಮರ್ಥ್ಯದಿಂದ ಆಗ್ತಿದೆಯೇ ವಿನಃ ವರ್ತಮಾನದ ವಿದ್ಯಮಾನ ಭಾವ ಮತ್ತು ಸಂಯೋಗದ ಕಾರಣದಿಂದ ಆಗುವುದಿಲ್ಲ. ಬಹಳ ಮಹತ್ವಪೂರ್ಣ ವಿಷಯ ಇದೆ. ಏನ? ಜೀವದಲ್ಲಿ ಯಾವ ಭಾವದೊಳಗ ವಿಶುದ್ಧಿ ಬರ್ತಿದೆ, ಕೆಳಗಿನ ಸ್ಥಾನವನ್ನು ಬಿಟ್ಟು ಜೀವ ಮೇಲಿನ ಸ್ಥಾನಕ್ಕೆ ಬರ್ತಾನೆ, ಅದು ಆ ಕೆಳಗಿನ ಸ್ಥಾನದಲ್ಲಿ ಯಾವ ಆ ಸ್ಥಾನ ಯೋಗ್ಯ ಭಾವ ಇದೆಯೋ ಅದರ ಕಾರಣದಿಂದ ಮೇಲೆ ಬರಲಿಲ್ಲ, ಮತ್ತು ಅಲ್ಲಿ ಯಾವ ಸಂಯೋಗ ಇದಾವೆಯೋ ಅವುಗಳ ಆಧಾರದಿಂದ ಮೇಲೆ ಬರಲಿಲ್ಲ. ಇದು ಜೀವದ ಪರಮ ಸ್ವತಂತ್ರ ಪರಿಣಮನದ ಮಾತಿದೆ. ಎರಡು ಮಾತು ಯಾವಾಗಲೂ ಹೇಳ್ತಾ ಇರ್ತೇನೆ. ಒಂದು, ಮೂರು ಕಾಲದೊಳಗ ದ್ರವ್ಯ ಸ್ವತಂತ್ರ ಇದೆ. ಎರಡನೇದ, ಮೂರು ಕಾಲದಲ್ಲೂ ದ್ರವ್ಯದ ಪ್ರತಿ ಸಮಯದ ಪರಿಣಾಮ ಪರಮ ಸ್ವತಂತ್ರ ಇದೆ. ಪರಿಣಾಮ ಪರಮ ಸ್ವತಂತ್ರ ಇದೆ, ದ್ರವ್ಯ ಸ್ವತಂತ್ರ ಇದೆ. ಪರಿಣಾಮ ಪರಮ ಸ್ವತಂತ್ರ ಯಾಕಂತಂದ್ರೆ ಯಾವ ಪ್ರಕಾರ ದ್ರವ್ಯ ಇನ್ನೊಂದು ದ್ರವ್ಯದ ಅಧೀನ ಇಲ್ಲ ಅನ್ನೋದನ್ನು ತಿಳಿಸಿಕೊಡುವ ಸಲುವಾಗಿ ಸ್ವತಂತ್ರ ಅಂದರೋ, ಆ ಪ್ರಕಾರ ಇದನ್ನು ಪರಮ ಸ್ವತಂತ್ರ ಯಾಕಂದ್ರು ಅಂತಂದ್ರೆ ಅದು ಪರದ್ರವ್ಯದ ಕಾರಣದಿಂದಂತೂ ಇಲ್ಲ, ಆದ್ರೆ ಸ್ವದ್ರವ್ಯದ ಕಾರಣದಿಂದ ಕೂಡ ಇಲ್ಲ. ಅದೇ ಬಗ್ಗೆ ಒಂದು ಕಥೆ ಗೊತ್ತಿತ್ತು ಸಮಸ್ಯೆ ಒಳಗೆ. सद्भूत हो असद्भूत हो द्रव्य की पर्याय सब असद्भूत है, ये सभी पर्याय ज्ञान प्रत्यक्ष. ಅದು ಸದ್ಭೂತ ಅಸದ್ಭೂತದ ಭಾವಿ ಮತ್ತು ಭೂತಕಾಲದ ಮಾತಾಯ್ತಾರೆ ಪರ್ಯಾಯಗಳಂತ. ಏನೈತೆ ಅದೇ ಜ್ಞಾನ ನೋಡ್ರಿ, ಕೇವಲ ಜ್ಞಾನದ ಮಾತ ಅಥವಾ ಜ್ಞಾನ ಸಾಮರ್ಥ್ಯದ ಮಾತಿದೆ. ಅದು ಆಗಿ ಹೋದಂಥ ಪರ್ಯಾಯ. ಸದ್ಭೂತ ಅರ್ಥಾತ್ ಇದ್ದಂಗೆ ಮಾತ, ಅಸದ್ಭೂತ ಅರ್ಥಾತ್ ಆಗೋದನು ಮತ್ತು ಆಗಿ ಹೋದದ್ದನು. ಯಾವುದೇ ಇದ್ರೂ ಕೂಡ ಇಲ್ಲಿ ಪ್ರತ್ಯಕ್ಷ ಅಂಥೇಳಿ ಏನು ಹೇಳಿದ್ರಲ್ಲ, ಅದ ಕೇವಲ ಜ್ಞಾನದ ಮಾತನ್ನು ಹೇಳ್ತಾ ಇದ್ದಾರೆ
ಮತ್ತು ಕೇವಲ ಜ್ಞಾನ ಸ್ವಭಾವಿ ಆತ್ಮನ ಜ್ಞಾನದ ಮಾತನ್ನು ಹೇಳ್ತಾ ಇದ್ದಾರೆ. ಜ್ಞಾನ ಏನಿದೆ ಪರ್ಯಾಯ ವಿದ್ಯಮಾನ ಇದ್ರೂ ತಿಳಿತಿದೆ, ಅವಿದ್ಯಮಾನ ಇರುವಾಗ ಕೂಡ ತಿಳಿತಿದೆ. ಅದರ ಸಲುವಾಗಿ ಹೇಳಿದರು ಪರ್ಯಾಯ ಪ್ರತ್ಯಕ್ಷ ಇರೋದು ಮಾತೆಲ್ಲ, ಜ್ಞಾನ ಪ್ರತ್ಯಕ್ಷ ಇದೆ. ಪರ್ಯಾಯವನ್ನು ತಿಳಿಯುವಂಥ ಜ್ಞಾನ ಪ್ರತ್ಯಕ್ಷ ಇದೆ ರೀ. ಪರ್ಯಾಯ ಹೊರಟು ಹೋಯಿತು, ಬರೇ ಹೊರಟು ಹೋಗಲಿಲ್ಲ, ಅದರದ ಅಭಾವನ ಆಯ್ತು ರೀ. ಪೂರ್ವ ಜನ್ಮದೊಳಗೆ ನಾನು ಯಾವ ಪರ್ಯಾಯದೊಳಗಿದ್ದೀನೋ ಅದಂತೂ ವ್ಯಯ ಆಗಿ ಹೋಯಿತು, ಅದರದ ಅಭಾವನ ಆಗಿ ಹೋಯ್ತು. ಆದರೆ ಆ ವೇಳೆದೊಳಗೆ ಯಾವುದು ತಿಳಿತಿತ್ತೋ, ಈ ವೇಳೆದೊಳಗೆ ಯಾವುದು ತಿಳಿತಾ ಇದೆಯೋ, ಈ ವೇಳೆದೊಳಗೆ ಯಾವುದು ತಿಳಿತಾ ಇದೆ, ಹಾಗೆ ಆ ವೇಳೆದೊಳಗೆ ಅದನ್ನು ಈ ಜ್ಞಾನ ತಿಳಿತಾ ಇತ್ತು. ತಿಳಿತಾ ಇದೆಯಲ್ಲ ವರ್ತಮಾನ. ಅದೇ ಈ ವೇಳೆದೊಳಗ ಇದನ್ನು ಯಾವ ಪ್ರಕಾರ ತಿಳಿತಾ ಇದೆ, ಆ ವೇಳೆದೊಳಗ ಅದನ್ನು ಈ ಪ್ರಕಾರನೇ ತಿಳಿತಾ ಇತ್ತು ಅಂಥೇಳಿ ಪರ್ಯಾಯ ಪ್ರತ್ಯಕ್ಷ ಇಲ್ಲ, ಜ್ಞಾನ ಪ್ರತ್ಯಕ್ಷ ಇದೆ. ವಿಷಯ ಪ್ರವಚನ ಸಾರದ್ದು ಇದೆ ರೀ. ಅದ ವಿದ್ಯಮಾನ ಪರ್ಯಾಯ ಇರಲಿ, ಅವಿದ್ಯಮಾನ ಸದ್ಭೂತ ಇರಲಿ, ಅಸದ್ಭೂತ ಇರಲಿ, ಅದೇ ಅದಕ್ಕೆ ಮಹತ್ವ ಇಲ್ಲ, ಜ್ಞಾನಕ್ಕೆ ಮಹತ್ವ ಇದೆ. ಜ್ಞಾನ ಪ್ರಧಾನ ಗ್ರಂಥ ಇದೆ, ಅದ ಜ್ಞಾನಕ್ಕೆ ಮಹತ್ವ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ ಅವು ಕೂಡಿದವೇನು ಬೇರೆ ಆಗಿದವು ಗೊತ್ತಿಲ್ಲ, ನೀ ದೃಷ್ಟಿ ಅದು ಬೇರೆ ಇದೆ ಅನ್ನೋದನ್ನು ನೀ ಬೇರೆ ಮಾಡು. ಹೇಯ ಮತ್ತು ಉಪಾದೇಯ ಹೇಳ್ತಾ ಇದ್ದಾರೆ ಇಲ್ಲಿ. ಮುಂದಿದೆ ನೋಡ್ರಿ, ಇನ್ನು ಪೂರಾ ವಾಕ್ಯ. ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮ ರೂಪದ ಉಪಾಧಿಯು ಮತ್ತು ಶುದ್ಧ ಜೀವದ್ರವ್ಯ ಇವುಗಳನ್ನು ಸರ್ವಬಂಧವು ಹೇಯವಿದೆ, ಶುದ್ಧ ಜೀವವು ಉಪಾದೇಯವಿದೆ ಎಂಬ ಭೇದಜ್ಞಾನ ರೂಪದ ಪ್ರತೀತಿಯನ್ನು ಉತ್ಪನ್ನ ಮಾಡಿಕೊಂಡು, ಭೇದಜ್ಞಾನ ರೂಪದ ಪ್ರತೀತಿಯನ್ನು, ಪ್ರತೀತಿ ಅಂದರೆ ಏನ್ರಿ? ಪ್ರತೀತಿ ಅಂದರೆ ಏನ? ಶ್ರದ್ಧಾ, ವಿಶ್ವಾಸ. ಪ್ರತೀತಿ ಅಂದ್ರೆ ಅನುಭೂತಿಪೂರ್ವಕ ಶ್ರದ್ಧಾ, ಅನುಭೂತಿಪೂರ್ವಕ. ಒಂದು ಸಲ ಚಿಕ್ಕ ಮಗು ಬೆಂಕಿಯನ್ನು ಸ್ಪರ್ಶ ಮಾಡಿ ಅದರ ಶ್ರದ್ಧೆ ಮಾಡ್ತಾರ ಹಾ ಅನ್ನೋದ. ಹಾಗೆಯೇ ಈ ಜೀವ ಇದು ಹೇಯ ಇದೆ, ಇದು ಉಪಾದೇಯ ಇದೆ. ಯಾವುದು ಹೇಯ ಇದೆ? ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮದ ಉಪಾಧಿ ಏನಿದೆಯಲ್ಲ ಅದು ಹೇಯ. ಉಪಾಧಿ ಅನುಭವನರೇ, ಉಪಾಧಿ ಆಕುಲತೆಯ ಅನುಭವ ಅಥವಾ ಭೂಮಿಕೆಗೆ ಅನುಸಾರವಾಗಿ. ಈಗ ಇಲ್ಲಿ ಇಬ್ಬರದಾರ್ರಿ ಜ್ಞಾನಿಗಳ. ಯಾರ? ಒಬ್ಬರ ಅಮೃತ ಚಂದ್ರಾಚಾರ್ಯ ದೇವದರು, ಒಬ್ಬರ ರಾಜಮಲ್ ಪಾಂಡ್ಯದರು. ಇಲ್ಲಿ ಹೌದೇನಿಲ್ಲ? ಅಮೃತ ಚಂದ್ರಾಚಾರ್ಯ ದೇವರ ಅಪೇಕ್ಷಾದಿಂದ ನಿರಾಕುಲ ಶಾಂತಿಯೊಳಗ ಯಾವ ವ್ಯತ್ಯಯ ಬರ್ತಾ ಇದೆ ಅದು ಉಪಾಧಿ ಇದೆ ಅವರಿಗೆ. ಇಲ್ಲಿ ರಾಜಮಲ್ಜಿ ಅವರಿಗೆ ಆ ನಿರಾಕುಲ ಶಾಂತಿಯ ಪ್ರಾಪ್ತಿಯೊಳಗೆ ಯಾವುದೇ ವ್ಯತ್ಯಯ ಬರ್ತಾ ಇದೆಯಲ್ಲ ಅದು ಉಪಾಧಿ. ತಿಳಿತೇನ್ರಿ? ಅವ್ರದ ಮಾತು ಒಡೆದು ಹೇಳಿದ್ರೂ ಭೂಮಿಕೆಗೆ ಅನುಸಾರವಾಗಿ ಮೊದಲು ಹೇಳಿದ್ರೆ ರಾಗದ್ವೇಷಗಳ ಇದ್ದ ನಂತರ ಎಲ್ಲಿಯವರೆಗೆ ರಾಗದ್ವೇಷ ಮೊದಲಾದವುಗಳಿಂದ ಭಿನ್ನ ಚೈತನ್ಯ ಸ್ವಭಾವದ ಅರಿವು ಅನುಭೂತಿ ಆಗುವುದಿಲ್ಲ, ಅಲ್ಲಿಯವರೆಗೆ ರಾಗದ್ವೇಷಾದಿಗಳ ಭಿನ್ನತೆಯ ಪರಿಚಯನೇ ಇಲ್ಲರಿ. ಯಾವಾಗ ಶುದ್ಧಾತ್ಮನ ಅನುಭವ ಆಯಿತು ಆಗ ರಾಗದ್ವೇಷಗಳ ಭಿನ್ನತೆಯ ಪರಿಚಯ ಆಯಿತು. ರಾಗದ್ವೇಷಗಳ ಭಿನ್ನತೆಯ ಪರಿಚಯ ಆದ ನಂತರ ಕೂಡ ರಾಗದ್ವೇಷಗಳನ್ನು ಭಿನ್ನ ಮಾಡುವ ಸಲುವಾಗಿ ನಾವು ವಿಶಿಷ್ಟ ಪುರುಷಾರ್ಥ ಮಾಡಬೇಕಾಗ್ತಿದೆ. ರಾಗದ್ವೇಷಗಳನ್ನು ಭಿನ್ನ ಮಾಡುವ, ರಾಗದ್ವೇಷ ಒಂದೇ ಪ್ರಕಾರದ್ದು ಇಲ್ಲ, ಅನಂತಾನುಬಂಧಿಗೆ ಸಂಬಂಧಿಸಿದ ರಾಗದ್ವೇಷ ಬೇರೆ,
ಅಪ್ರತ್ಯಾಖ್ಯಾನಾವರಣಕ್ಕೆ ಸಂಬಂಧಿಸಿದ ರಾಗದ್ವೇಷ ಬೇರೆ, ಪ್ರತ್ಯಾಖ್ಯಾನಾವರಣಕ್ಕೆ ಸಂಬಂಧಿಸಿದ ರಾಗದ್ವೇಷ ಬೇರೆ, ಸಂಜ್ವಲನಕ್ಕೆ ಸಂಬಂಧಿಸಿದ ರಾಗದ್ವೇಷ. ದೃಷ್ಟಾಂತದ ಮೂಲಕ ಏನೋ ಹೇಳಿದರ್ರೆ, ಪಾಷಾಣದ ಮೇಲಿನ ರೇಖೆ ಎಲ್ಲ ಹೇಳಿದ್ರಲ್ಲ, ತಿಳಿತು. ಆದ್ರೆ ಒಳಗಡೆ ಇವರೇನದಾರ ಅಮೃತ ಚಂದ್ರಾಚಾರ್ಯ ದೇವ, ಅವರಲ್ಲೇ ಅಶುದ್ಧಿ ಹೇಗಿದೆ? ಅಶುದ್ಧಿ ಜ್ಞಾನದೊಳಗೆ ಬಂತು, ಮರು ಸಮಯದೊಳಗೆ ಶುದ್ಧದ ಅನುಭವ ಆಯಿತು. ಜಲದ ಮೇಲಿನ ರೇಖೆ ಅಂದ್ರೆ ಏನ್ರಿ? ರೇಖೆ ಎಳಿತಾ ಇದ್ದ ಹಾಗೆ ಮುಚ್ತಾ ಹೋಯ್ತು. ಅಶುದ್ಧಿ ಜ್ಞಾನದೊಳಗೆ ಬಂತು, ಜ್ಞಾನ ತಿಳಿತು. ತಿಳಿತಾ ಇದ್ದ ಹಾಗೆ ಮರು ಸಮಯದೊಳಗ ಅಶುದ್ಧಿಯ ಅನುಭವ ಇತ್ತು. ಪಾಂಡೆ ರಾಜಮಲ್ಲರದ್ದು ಹಾಗೆಲ್ಲರಲ್ಲ, ಅವ್ರದ್ದು ಹೇಗಿದೆ? ಅಶುದ್ಧಿ ಜ್ಞಾನದೊಳಗೆ ಬಂದ ನಂತರ ಅನೇಕ ಸಮಯಗಳವರೆಗೆ ಶುದ್ಧ ಸ್ವಭಾವವನ್ನು ಮುಖ್ಯ ಮಾಡಬೇಕಾಗೋದು. ಆವಾಗ ಏನಾಗಬಹುದು? ಆ ಅಶುದ್ಧಿಯಿಂದ ಅಸ್ಪೃಷ್ಟವಿರುವಂಥ ತ್ರಿಕಾಲ ಶುದ್ಧ ಸ್ವಭಾವದ ಅನುಭವ. ಆದರ ಅವನಿಗೆ ಆ ಪ್ರಯತ್ನದೊಳಗನು ಅವನಿಗೆ ಅರ್ಥಾತ್ 4ನೇ ಗುಣಸ್ಥಾನಾವರ್ತಿ ಜೀವನಿಗೆ, ಅವಿರತ ಸಮ್ಯಕ್ ದೃಷ್ಟಿ ಪುರುಷನಿಗೆ ಆ ಕಾರ್ಯದೊಳಗ ಬೇಸರನೂ ಇಲ್ಲ ಮತ್ತು ಹತಾಶೆತನೂ ಇಲ್ಲ. ಎಷ್ಟು ಮಾಡೋದಪ್ಪ ಭೇದ ಜ್ಞಾನ ಅನ್ನೋ ಮಾತನ್ನು ಸ್ವಾಭಾವಿಕ ನಡೆದಂತೆ ಇದೆ. ಮತ್ತು ನಡೆದಿರೋ ವೇಳೆದೊಳಗೂ ಕೂಡ ನಿರಾಕುಲ ಶಾಂತಿಯ ಅನುಭವ ಆಗಲಿಲ್ಲ ಅಂತಂದ್ರೆ ಅಲ್ಲಿ ನಿರಾಶೆ ಅಥವಾ ಹತಾಶತನ ಇಲ್ಲ. ಪರದೊಳಗೆ ಕಾರ್ಯ ಮಾಡುವಂಥ ನಮ್ದೇನಿದೆ ರೀ? ಹತಾಶ ಆಗ್ತಾನೆ ಅಥವಾ ಇಲ್ರಿ? ಒಮ್ಮೆ 2 ಸಲ 4 ಸಲ ನೋಡಿದ ನಂತರ ಸಾಕಿಲ್ಲ. ಆದ್ರೆ ಅಲ್ಲಿ ಆಗ ಇರುತ್ತೆ. ಇದು ರಾಜಮಲ್ ಪಾಂಡೆ ಅವ್ರದ್ದು ಮಾತು. ಅದಕ್ಕೆ ಇಲ್ಲಿ ಅವ್ರೇನು ಹೇಳಿದ್ರು? ಸರ್ವಬಂಧವು ಹೇಯವಿದೆ. ಸರ್ವಬಂಧವು ಅಂತಂದ್ರೆ ಯಾವ ಸರ್ವಬಂಧ? ಯಾವ ಸರ್ವಬಂಧ? ಇವನ ಭೂಮಿಕೆಗೆ ಅನುಸಾರವಾಗಿ ನೋಕರ್ಮಕ್ಕೆ ಸಂಬಂಧಿಸಿದ ಕಾರ್ಯಗಳದ್ದು ವಿಕಲ್ಪ ಬರ್ತಾ ಇದೆ, ದ್ರವ್ಯಕರ್ಮಕ್ಕೆ ಸಂಬಂಧಿಸಿದ ಹಾಗೆ ವಿಕಲ್ಪ ಬರ್ತಾ ಇದೆ, ಭಾವಕರ್ಮಕ್ಕೆ ಸಂಬಂಧಿಸಿದ ಹಾಗೆ ವಿಕಲ್ಪ ಬರ್ತಾ ಇದೆ. ಉಪಾಧಿ ಭಾರ ರೂಪ ಅನ್ನಿಸ್ತಾ ಇದೆ. ಅಲ್ಲಿ ಅವರ ಭೂಮಿಕೆಗೆ ಅನುಸಾರವಾಗಿ ಸರ್ವಂಥಂದ ಅದೆಷ್ಟು ಸೂಕ್ಷ್ಮ ಇದ್ರೂ ಅದು ಹೇಯನೇ ಇದೆ. ಸರ್ವದ ಅರ್ಥ ಇಲ್ಲಿ ಇವನ ಅಪೇಕ್ಷಾದಿಂದ 3ಕ್ಕೂ ಸಂಬಂಧಿಸಿದ ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮಕ್ಕೆ ಸಂಬಂಧಿಸಿದ ಯಾವ ವಿಕಲ್ಪ ಇದೆ ಅಥವಾ ಉಪಾಧಿ ಇದೆ, ಯಾವ ಅನುಭೂತಿ ಇದೆ, ಯಾವ ಭಾರ ಇದೆ, ಅದು ಎಲ್ಲದಕ್ಕೂ ಸಂಬಂಧಿಸಿದ ಇವನ ಅಪೇಕ್ಷಾದಿಂದ. ಅಮೃತ ಚಂದ್ರಾಚಾರ್ಯ ದೇವರ ಅಪೇಕ್ಷಾದಿಂದ ಅದು ಎಷ್ಟು ಸೂಕ್ಷ್ಮ ಇದ್ರೂ ಕೂಡ ಅದು ಬಿಟ್ಟು ಕೊಡ್ಲಿಕ್ಕೆ ಯೋಗ್ಯತೆ, ಅದು ಹೇಯನೇ ಇದೆ. ಇರಲಿ ಅನ್ನುವಂಥದ್ದು ಯಾವುದೂ ಇಲ್ಲ. ಉಪಾಧಿ ಏನಿದೆ ಅದು ಇರಲಿ ಅಂಥೇಳಿ ಅನ್ಲಿಕ್ಕೇನೆ ಬರುವುದಿಲ್ಲರಿ. ಯಾವ ಭೂಮಿಕೆಯೊಳಗೆ 4ನೇ ಭೂಮಿಕೆಯೊಳಗನು ಮತ್ತು 6ನೇ ಭೂಮಿಕೆಯೊಳಗೆ ಬುದ್ಧಿಪೂರ್ವಕ ಇರುವೆಳೆದೊಳಗೆ ಕೂಡ ಅಂಥೇಳಿನ ಮೋಕ್ಷ ಮಾರ್ಗ ಪ್ರಕಾಶಕದೊಳಗೆ ಟೋಡರ ಮಲ್ಲ ಏನು ಹೇಳಿದ್ರು? ಮಿಥ್ಯಾತ್ವಕ ಅಂಶದಿ ಗುಣ. ಮಿಥ್ಯಾತ್ವದ ಅಂಶ ಯಾವುದ? ಅಮೃತ ಚಂದ್ರಾಚಾರ್ಯರಲ್ಲಿ ನಿರಾಕುಲ ಅತೀಂದ್ರಿಯ ಸ್ವಾಧೀನ ಶಾಂತಿಯ ಅನುಭವ ಮಾಡೋದ್ರೊಳಗೆ ಒಂದು ಸ್ವಲ್ಪ ಇತ್ತಲ್ಲ ಬಾಧೆ, ಅದು ಕೂಡ ಏನಿತ್ತು? ಬುರ. 20 ಲೀಟರ್ ಹಾಲಿದೆ ರೀ, ಅದರ ಒಂದು ಉಪ್ಪಿನ ಕಣ ಏನು ಮಾಡ್ತಿದೆ? ಅದನ್ನು ಕೆಡಿಸಿ ಮಾಡ್ತಿದೆ. ಹಾಗೆ ಸರ್ವ ಅಂಥೇಳಿ ಏನು ಹೇಳಿದ್ರಲ್ಲ, ಏನು ಹೇಳಿದ್ರು? ಸರ್ವಬಂಧವು ಹೇಯವಿದೆ ಅಂಥೇಳಿ ಹೇಳಿದ್ರಲ್ಲ. ಅರೆ ಶುಭದೊಳಗೆ ನಿಂತುಕೊಳ್ಳೋದು, ಗ್ರಂಥ ರಚನೆ ಮಾಡೋದು, ನಿನ್ನೆ ಒಂದು ಮಾತ ಹಾಗೆ ಬಂತು. ಇದೇ ಅಮೃತ ಚಂದ್ರಾಚಾರ್ಯ ದೇವ ಸಮಯಸಾರದ ಮೇಲೆ ನಾನು ಆತ್ಮಖ್ಯಾತಿ ನಾಮದ ಟೀಕೆ ರಚನೆ ಮಾಡ್ತೇನೆ ಅಂಥೇಳಿ ಪ್ರತಿಜ್ಞೆ ಮಾಡಿದ್ರಲ್ಲ. 2ನೇ ಕಲಶ 3ನೇ ಕಲಶ ಮಮ ಪರಮ ವಿಶುದ್ಧ ಶುದ್ಧ ಚಿನ್ಮಾತ್ರ ಮೂರ್ತಿಯರು ಅವತ್ತು ಸಮಯಸಾರ ವ್ಯಾಖ್ಯಾ ಅಂಥೇಳಿ ಹೇಳಿದರು.
ಏನು ಅಶುದ್ಧಿ ಬಂತು ಅವರಲ್ಲಿ? ಏನು ಬಂತು? ಮಮ ಪರಮ ವಿಶುದ್ಧಿ, ನನ್ನಲ್ಲಿ ವಿಶುದ್ಧಿ ಇದೆ, ಆದರೆ ಪರಮ ವಿಶುದ್ಧಿ ಬೇಕಾಗಿದೆ. ಆ ಪರಮ ವಿಶುದ್ಧಿಯೊಳಗೆ ಬಾಧಾ ಮಾಡುವಂಥದ್ದೇನಿದೆ? ಸಮಯ ಸಾಗರದ ಮೇಲೆ ಟೀಕಾ ಬರೆಯುವ ವಿಕಲ್ಪ ಇದೆಯಲ್ಲ, ಅದು ಬಾಧಾ. ಅದರ ನಿವಾರಣೆ ಯಾವುದರಿಂದ ಆಗೋದ? ಟೀಕಾ ಬರದ ಅದರ ನಿವಾರಣೆ ಮಾಡ್ಕೊಳ್ಳಿ. ಇದು ಜ್ಞಾನಿಗಳ ಅಂತರಂಗವನ್ನು ತಿಳ್ಕೊಳ್ಳೋದ ನಿಜವಾಗಿ. ಅವರಿಗೇನು ಮಲಿನತೆ ಬರುವುದಿದೆ? ಸಂಘದ ರಕ್ಷಣೆಯ ಭಾರ ಇರುವುದಿಲ್ಲ. ವ್ರತದ ವಿಕಲ್ಪ ಅಂತೂ ಇರೋದನೇ ಇಲ್ಲ, ಹೀಗೆ ಮಾತಿಲ್ಲ. ಇರ್ತಿದೆ, ವ್ರತದ ವಿಕಲ್ಪ ಬರ್ತಾವೆ, ಆದ್ರೆ ಅವುಗಳನ್ನು ಅವರು ನಿರಂತರ ಹೇಯ ಬುದ್ಧಿಯಿಂದ ತೆಗೆದು ಹಾಕ್ತಾ ಇರ್ತಾರೆ. ನನ್ನ ಸ್ವರೂಪ ಅಲ್ಲ ಅನ್ನೋದು ಸಹಜ ಏನು ಭೇದ ಜ್ಞಾನ ವರ್ತಿಸ್ತಿದೆಯಲ್ಲ, ಅದರಿಂದ ಏನಾಗ್ತಿದೆ? ಮೋಕ್ಷ ಆಗ್ತಿದೆ. ಆತ್ಮ ಏನು ಮಾಡ್ತಾ ಮೋಕ್ಷವನ್ನು ಪ್ರಾಪ್ತ ಮಾಡ್ಕೊಳ್ತಾನೋ? ಭೇದ ಜ್ಞಾನ ಮಾಡ್ತಾನೆ. ಭೇದ ಜ್ಞಾನ ಎಲ್ಲಿ? ಕರ್ಮದಿಂದ ಆಗುವಂಥ ಉಪಾಧಿ ಮತ್ತು ಶುದ್ಧ ಜೀವನ, ಇದರಲ್ಲಿ ಭೇದ ಜ್ಞಾನ ಮಾಡುವುದು. अशुद्ध भाव होतो तो पण षटकारिकानुच होतो असं म्हणायचं.